ಕಲ್ಟ್ ಫಿಲ್ಮ್ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಅವಘಡ ಆಗಿದೆ. ನೂಕು ನುಗ್ಗಲು ವೇಳೆ ಅಭಿಮಾನಿಯ ಕಾಲು ಮುರಿತಾಗಿದೆ. ಕಲ್ಟ್ ಫಿಲ್ಮ್ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಅವಘಡ ಆಗಿದೆ. ನೂಕು ನುಗ್ಗಲು ವೇಳೆ ಅಭಿಮಾನಿಯ ಕಾಲು ಮುರಿತಾಗಿದೆ. ನಟ ಜೈದ್ ಖಾನ್ ನೋಡಲು ಬಂದಿದ್ದ ಶಫೀವುಲ್ಲಾ, ಕಲ್ಟ್ ಸಿನಿಮಾ ಹೀರೋ ಜೈದ್ ಮೆರವಣಿಗೆಯ ವೇಳೆ ಈ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣ. ಕೈ ಮುಖಂಡ ರಾಜೀವ್ ಆಯೋಜಿಸಿದ್ದ ಕಾರ್ಯಕ್ರಮ. ಕಾಲು ಮುರಿದುಕೊಂಡ ಶಫೀವುಲ್ಲಾ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ. ಕಲ್ಟ್ ಫಿಲ್ಮ್ ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಅವಘಡ ಸಂಭವಿಸಿದೆ. ಅಭಿಮಾನಿಯೊಬ್ಬರು ಸದ್ಯಕ್ಕೆ ಆ ಒಂದು ಸಿನಿಮಾದ ಹೀರೋ ಅವ್ರನ್ನ ನೋಡ್ಲಿಕ್ಕೆ ಅಂತ ಬಂದಿರ್ತಾರೆ. ಅಂದರೆ ಹೀರೋ ಆಗಿ ಜೈದ್ ಅಭಿನಯವನ್ನ ಮಾಡಿರ್ತಾರೆ. ಅವ್ರನ್ನ ನೋಡ್ಲಿಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಅಭಿಮಾನಿಗಳ ನೂಕು ನುಗ್ಗಲು ಆಗಿದ್ರಿಂದ ಕಾಲು ಮುರಿತ ಆಗಿದೆ. ಸದ್ಯಕ್ಕೆ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಜನರು ಸೇರಿದ್ದಾರೆ ಅಂತ. ಈ ಒಂದು ಕಲ್ಟ್ ಸಿನಿಮಾ ಹೀರೋ ಜೈದ್ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಕೂಡ ಆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಲಿಕ್ಕೆ, ಜೊತೆಗೆ ಅವರ ನೆಚ್ಚಿನ ನಟನನ್ನ ನೋಡ್ಲಿಕ್ಕೆ ಅಂತ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿದೆ. ಇನ್ನು ಶಫೀವುಲ್ಲಾ ಆತ ಪಾಪ ತನ್ನ ಕಾಲನ್ನು ಮುರ್ಕೊಂಡಿದ್ದಾನೆ. ಅಂದರೆ ನೂಕು ನುಗ್ಗಲು ಆಗಿದ್ರಿಂದ ಅಲ್ಲಿ ಸ್ವಲ್ಪ ಕಾಲಿಗೂ ಕೂಡ ಏಟಾಗಿದೆ. ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಇನ್ನು ಸದ್ಯಕ್ಕೆ ಚಿಕಿತ್ಸೆಯನ್ನು ಕೂಡ ಆಸ್ಪತ್ರೆಯಲ್ಲಿ ನೀಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದ ಬಳಿ ಆಗಿರುವಂತಹ ಘಟನೆ ಇದು. ನಟ ಜೈದ್ ಖಾನನ್ನು ನೋಡಲಿಕ್ಕೆ ಅಂತ ಬಂದಿದ್ರಂತೆ. ಬಂದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಸಾಕಷ್ಟು ಜನರು ಸೇರಿದ್ರು. ಜೊತೆಗೆ ಅಲ್ಲಿ ಸಾಕಷ್ಟು ಜನರು ಸೇರಿದ್ರಿಂದ ಇನ್ನು ಜೈದ್ ಆ ಒಂದು ವೇದಿಕೆಯ ಮೇಲೆ ಬಂದಾಕ್ಷಣ ಎಲ್ಲರೂ ಕೂಡ ಒಂದು ತಮ್ಮ ತಮ್ಮ ನೆಚ್ಚಿನ ಹೀರೋಗಾಗಿ ಒಂದು ಘೋಷಣೆಗಳನ್ನ ಕೂಗೋದಾಗಿರ್ಬೋದು ಅಥವಾ ಅವರ ಹೆಸರನ್ನ ಕೂಗೋದಾಗಿರ್ಬೋದು. ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಅಭಿಮಾನಿಗಳು ಆ ರೀತಿಯಾಗಿ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಜೈದ್ ಖಾನ್ ಅವರನ್ನ ನೋಡಲಿಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ನೂಕು ನುಗ್ಗಲು ಕೂಡ ಸಂಭವಿಸಿದೆ. ನೂಕು ನುಗ್ಗಲು ಆಗಿದ್ರಿಂದ ಜೈದ್ ಖಾನ್ ಅವರ ಅಭಿಮಾನಿ ಶಫೀವುಲ್ಲಾ ಕಾಲಿಗೆ ಏಟಾಗಿದೆ. ಕಾಲು ಮುರಿತ ಆಗಿದೆ. ಅವರನ್ನ ಆಸ್ಪತ್ರೆಗೂ ಕೂಡ ಸದ್ಯಕ್ಕೆ ದಾಖಲು ಸಹ ಮಾಡಲಾಗಿದೆ. ಇನ್ನು ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಕೈ ಮುಖಂಡರಾಗಿರುವಂತಹ ರಾಜೀವ್ ಅವರು ಆಯೋಜನೆ ಕೂಡ ಮಾಡಿದ್ರಂತೆ. ಈ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಈ ರೀತಿ ಅವಘಡ ಆಗಿದೆ. ಸದ್ಯಕ್ಕೆ ಅವರ ಆರೋಗ್ಯ ಪರಿಸ್ಥಿತಿ ಅಷ್ಟರ ಮಟ್ಟಿಗೇನು ಪ್ರಾಬ್ಲಮ್ ಏನಿಲ್ಲ ಅಂತ ಸದ್ಯಕ್ಕೆ ವೈದ್ಯರು ಕೂಡ ತಿಳಿಸಿದ್ದಾರೆ. ಕೇವಲ ಕಾಲು ಮುರಿತ ಆಗಿರೋದ್ರಿಂದ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ವೈದ್ಯರು. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಸದ್ಯಕ್ಕೆ ಒಂದು ಕಲ್ಟ್ ಸಿನಿಮಾ ಹೀರೋ ಜೈದ್ ಮೆರವಣಿಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಭಿಮಾನಿಯ ಕಾಲು ಮುರಿತ ಆಗಿದೆ. ಯಾವ ರೀತಿ ಆಯಿತು ಈ ಒಂದು ಘಟನೆ? ಜೊತೆಗೆ ಶಫೀವುಲ್ಲಾ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿ ಇದೆ ರಾಮು? ಖಂಡಿತವಾಗ್ಲೂ ಸಾಹಿತ್ಯಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಂದು ಕಲ್ಟ್ ಸಿನಿಮಾ ಒಂದು ಪ್ರಮೋಷನ್ ನಡೀತಾ ಇತ್ತು. ಒಂದು ಪ್ರಮೋಷನ್ ನಡೆಯುವಂತ ಸಂದರ್ಭದಲ್ಲಿ ಒಂದು ತೆರೆದ ವಾಹನದಲ್ಲಿ ಮೆರವಣಿಗೆ ಮುಖಾಂತರ ಒಂದು ಕ್ರೀಡಾಂಗಣಕ್ಕೆ ಒಂದು ಜೈದ್ ಖಾನ್ ಬರುವಂತದ್ದು. ಈ ಒಂದು ಬರುವಂತ ಸಂದರ್ಭದಲ್ಲಿ ಈ ಒಂದು ಚರಂಡಿ ಒಂದು ಜಾಗಕ್ಕೆ ಒಂದು ವ್ಯಕ್ತಿ ಬಿದ್ದು ಕಾಲು ಮುರಿದುಕೊಳ್ಳುವಂತಹ ಪ್ರಸಂಗ ಈ ಒಂದು ಕಾರ್ಯಕ್ರಮ ನಡೆಯುವಂತದ್ದು. ಏನು ಈ ಒಂದು ಸುಸಜ್ಜಿತವಾಗಿ ನಡೀಬೇಕಾದ ಕಾರ್ಯಕ್ರಮದಲ್ಲಿ ಈ ಒಂದು ಅವಘಡ ನಡೆಸಿರೋದು ಎಲ್ಲೋ ಒಂದ್ ಕಡೆ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಡುವಂಥದ್ದು. ಏನು ಒಂದು ಕಾರ್ಯಕ್ರಮ ಆಯೋಜಕರು ಯಾರಿದ್ದಾರೆ ಇವರು ಒಂದು ಸ್ಥಿರವಾಗಿರುವಂತಹ ಮತ್ತು ಚೆನ್ನಾಗಿರುವಂತಹ ಜಾಗದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿತ್ತು. ಆದ್ರೆ ಈ ಒಂದು ಕಾಲು ಮುರಿತ ಒಂದು ಪ್ರಕರಣಕ್ಕೆ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಈಗಾಗಲೇ ಬಹುತೇಕ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಹಾಗೂ ಏನು ಶಿಡ್ಲಘಟ್ಟ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚಿರೋದ್ರಿಂದ ಒಂದು ಜೈದ್ ಖಾನ್ ನೋಡ್ಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರುವಂತದ್ದು. ಏನು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಒಂದು ಕಾಲು ಮುರಿದಂತ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕೂಡಲೇ ಆಂಬುಲೆನ್ಸ್ ಮುಖಾಂತರ ಸಾಗಣೆ ಮಾಡುವಂಥದ್ದು. ಮತ್ತೆ ಏನೊಂದು ಈ ಆಸ್ಪತ್ರೆಯಲ್ಲಿ ಈ ಒಂದು ಗಾಯಾಳು ವ್ಯಕ್ತಿ ಯಾರಿದ್ದಾನೆ ಈತ ಒಂದು ಚೇತರಿಸಿಕೊಳ್ಳುವಂತ ಪ್ರಯತ್ನ ಇದೆ. ಒಟ್ಟಾರೆಯಾಗಿ ದೊಡ್ಡ ಮಟ್ಟದಲ್ಲಿ ಅವಘಡ ಸಂಭವಿಸುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅಂತ ಹೇಳಿ ಸ್ಥಳೀಯರ ಒಂದು ಆರೋಪ ಆಗಿರುತ್ತೆ ಅಂತ ಹೇಳ್ಬೋದು ಸಾಹಿತ್ಯ. ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.
ಸದ್ಯಕ್ಕೆ ಕಾಲು ಮುರಿದುಕೊಂಡ ಶಫೀವುಲ್ಲಾ ಆಸ್ಪತ್ರೆಗೆ ಸದ್ಯಕ್ಕೆ ದಾಖಲು ಕೂಡ ಮಾಡಲಾಗಿದೆ, ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಜನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ನೂಕುನುಗ್ಗಲು ಆಗುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಪೊಲೀಸರ ಭದ್ರತೆಯನ್ನು ಕೂಡ ಒದಗಿಸಬೇಕಾಗುತ್ತೆ. ಅಲ್ಲಿ ಮುಖ್ಯವಾಗಿ ಯಾವ ರೀತಿಯ ಭದ್ರತೆಯನ್ನು ಒದಗಿಸಿದ್ರು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತೆಯ ವಿಚಾರವಾಗಿಯೂ ಕೂಡ ಈಗ ತನಿಖೆ ಮಾಡಬೇಕಾಗುತ್ತೆ ಪೊಲೀಸರು. ಇದನ್ನು ಕೂಡ ಪ್ರಕರಣವನ್ನು ಕೂಡ ಸ್ವಯಂ ಪ್ರೇರಿತವಾಗಾದ್ರೂ ಸರಿ ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಸರಿಯಾದ ಭದ್ರತೆ ಇಲ್ಲ ಅಂತ ಅಂದಾಗಲೇ ಈ ರೀತಿಯ ಕೆಲವೊಂದಿಷ್ಟು ಅವಘಡಗಳು ಸಂಭವಿಸುವುದು. ಸದ್ಯಕ್ಕೆ ಅಭಿಮಾನಿ ಆಗಿರುವಂತಹ ಶಫೀವುಲ್ಲಾಗೆ ಟ್ರೀಟ್ಮೆಂಟ್ ನೀಡಲಾಗ್ತದೆ.